ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಏನಾಗ್ತದೆ ಇಲ್ಲಿ ಫೈನಲಿ ಕೀರ್ತಿ ದೊಡ್ಡ ನಿರ್ಧಾರನೇ ತೆಗೆದುಕೊತಿದ್ದಾಳೆ. ಅಂಥದ್ದು ಏನು ನಿರ್ಧಾರ ತೆಗೆದುಕೊತಿದ್ದಾಳೆ, ಏನಾಗ್ತದೆ ಇದು ಎಲ್ಲವನ್ನೂ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ಇಲ್ಲಿ ಯಾವಾಗ ವೈಷ್ಣವ್ ಕುಂಕುಮ ಕಾಣಿಸ್ತಿಲ್ಲ, ಕಾರಲ್ಲೆಲ್ಲ ಹುಡ್ಕಿದ್ವಿ, ಎಷ್ಟೇ ಹುಡುಕಿದ್ರು ಕೂಡ ಕಾಣಿಸ್ತಿಲ್ಲ ಅಂತ ಹೇಳಿದ್ನೋ ಅಲ್ಲೇ ಗೊತ್ತಾಗ್ಬಿಡುತ್ತೆ ಕುಸುಮ ಅವ್ರಿಗೆ ಇದನ್ನೆಲ್ಲ ಮಾಡಿರೋದು ತನ್ನ ತಂಗಿ, ಇದರಲ್ಲೆಲ್ಲ ಇರುವುದು ತನ್ನ ತಂಗಿಯ ಕೈವಾಡ, ಖಂಡಿತ ಇವಳೇ ಏನೋ ಕಿತಾಪತಿ ಮಾಡಿರ್ತಾಳೆ ಅಂತ. ಅದಕ್ಕೋಸ್ಕರನೇ ಕಾವೇರಿಯವರು ಕುಸುಮನ ಎಳ್ಕೊಂಡು ಇತ್ತ ಕಡೆ ಬರ್ತಾರೆ. ಕುಸುಮನ ಅವರು ಕಾವೇರಿಯವ್ರನ್ನ ಎಳ್ಕೊಂಡು ಬರ್ತಿದ್ದಾಗೆ ಈ ಕಡೆ ಕಾವೇರಿಯವ್ರಂತೂ ಏನಕ್ಕ ಯಾಕೆ ರೀತಿ ಆಡ್ತಿದ್ಯಾ ಅಂಥದ್ದು ಏನಾಯಿತು ಅಂತ ಅಲ್ಲಿಗೂ ಇಲ್ಲಿಗೂ ನನ್ನ ನಿಡ್ಕೊಂಡು ಎಳೆದಾಡ್ತಿದ್ಯಾನ ಅಂತ ಕೇಳ್ತಿದ್ರೆ, ಏನೇ ಕಾವೇರಿ ನೀನು ಆಡೋದೆಲ್ಲ ನೋಡ್ಕೊಂಡು ನಾನು ಸುಮ್ಮನಿರ್ತೀನಿ ಅಂತ ಅನ್ಕೊಂಡ್ಬಿಡ್ದ್ಯಾ, ಕುಂಕುಮ ಎಲ್ಲಿಟ್ಟಿದ್ಯಾ ಹೇಳು ಅಂತ ಡೈರೆಕ್ಟಾಗಿ ಕೇಳೋಕ್ಕೆ ಶುರು ಮಾಡ್ತಾರೆ. ಏನಕ್ಕ ಮಾತಾಡ್ತಿದ್ಯಾ ನೀನು, ಕುಂಕುಮ ಕಳ್ಕೊಂಡಿರೋದು ವೈಷ್ಣವ್, ಅವ್ನು ಕಳ್ಕೊಂಡಿದ್ರೆ ನನ್ನ ಬಂದು ಕೇಳ್ತಿದ್ಯಲ್ಲ, ನನ್ನ ಹತ್ರ ಕೇಳಿದ್ರೆ ಎಲ್ಲಿ ಸಿಗುತ್ತೆ ಅಂದಾಗ ಸುಮ್ಮನೆ ನಾಟಕ ಎಲ್ಲ ಆಡಬೇಡ, ನನಗೆ ತುಂಬ ಚೆನ್ನಾಗಿ ಗೊತ್ತು ನನ್ನ ತಂಗಿ ಏನು ಅಂತ ನನಗೆ ಗೊತ್ತಿಲ್ವಾ, ಸುಮ್ಮನೆ ಕುಂಕುಮ ಎಲ್ಲಿಟ್ಟಿದ್ಯಾ ಏನು ಅನ್ನೋದನ್ನು ತಂದು ಕೊಟ್ಟುಬಿಡು ಅಂತ ಕೇಳ್ತಿದ್ದಾರೆ. ಇಲ್ಲ ಅಕ್ಕ ಅಂತ ಕಾವೇರಿಯವರು ಎಷ್ಟೇ ವಾದ ಮಾಡ್ತಿದ್ರು ಕೂಡ ಕುಸುಮ ಅವರಂತೂ ಕಾವೇರಿ ಮಾತನ್ನು ನಂಬೋಕೆ ರೆಡಿನೇ ಇಲ್ಲ. ನೀನು ಚಿಕ್ಕದ್ರಲ್ಲೇ ನನ್ನಮ್ಮ ನಮಗೆ ದುಡ್ಡು ಕೊಟ್ಟಾಗ ನನ್ನ ದುಡ್ಡನ್ನು ಇಟ್ಟಿದ್ರೆ ಅದನ್ನು ಅವು ಸುಟ್ಬಿಟ್ಟು ನೀನು ನಿನ್ನ ದುಡ್ಡನ್ನು ಕಳ್ಕೊಂಡ್ಬಿಟ್ಟೆ ಅಂತ ಹೇಳಿ ಅಳೋಕೆ ಶುರು ಮಾಡಿಬಿಟ್ಟು ಎಲ್ಲ ಒಂದಷ್ಟು ದಿನ ಆದಮೇಲೆ ತೊಗೊಂಡು ಬಂದು ಎಲ್ಲ ಕೂಡ ಯೂಸ್ ಮಾಡ್ಕೊತಿದ್ದಳು. ನೀನು ಚಿಕ್ಕದ್ರಲ್ಲೇ ಅಂಥ ಕೆಲಸ ಮಾಡ್ತಿದ್ದಿದ್ದು, ನೀನು ಇವತ್ತಿಂಥ ಕೆಲಸ ಮಾಡೋದಿಲ್ವ, ನಿಂದು ಎಷ್ಟು ಸ್ವಾರ್ಥ ಬುದ್ಧಿ ಇದೆ ಅಂತ ನನಗೆ ತುಂಬ ಚೆನ್ನಾಗಿ ಗೊತ್ತಿದೆ ಕಾವೇರಿ. ನಿನ್ನ ಕೆಲಸ ಆಗಬೇಕು ಅಂದರೆ ನೀನು ಯಾರನ್ನ ಬೇಕಿದ್ರು ಏನು ಬೇಕಿದ್ರು ಮಾಡ್ತೀಯ, ಯಾವುದಕ್ಕೂ ಕೂಡ ಹಿಂದೂ ಮುಂದೆ ನೋಡೋ ಕ್ಯಾರೆಕ್ಟ್ರು ನಿಂದಲ್ಲ ಅಂತ ನನಗೆ ತುಂಬ ಚೆನ್ನಾಗಿ ಗೊತ್ತು ಅಂತಿದ್ರೆ ಎಂಥ ಮಾತಾಡ್ತಿದ್ಯಾ ಅಕ್ಕ ನೀನು. ನಾನು ಯಾಕಂತ ಕೆಲಸ ಮಾಡಲಿ, ಚಿಕ್ಕದ್ರಲ್ಲೇನೋ ಹುಡುಗಾಟಿಕೆಯಲ್ಲಿ ಮಕ್ಕಳಲ್ಲಿ ಆ ರೀತಿ ಮಾಡ್ತಿದ್ದೆ ಅಂತ ಇವಾಗಲೂ ಕೂಡ ಹಾಗೆ ಮಾಡ್ತೀನಿ ಅಂತ ಹೇಗೆ ಅಂದ್ಕೊಂಡೆ, ನಾನು ಏನೂ ಮಾಡಿಲ್ಲ ಅಕ್ಕ, ನಿಜನೇ ಹೇಳ್ತಿದ್ದೀನಿ ಅಂತ ಹೇಳ್ತಿದ್ದಾರೆ ಇಲ್ಲಿ ಕಾವೇರಿಯವರು. ಆದರೆ ಕುಸುಮ ಅವರಂತೂ ನಿನ್ನ ಮಾತನ್ನು ನಂಬೋಕೆ ನಾನು ರೆಡಿನೇ ಇಲ್ಲ. ನಿನ್ನ ಸ್ಟೋರಿನ ಬೇಕಿದ್ರೆ ಬೇರೆಯವ್ರ ಹತ್ರ ಹೇಳು, ನಂಬೋದು, ಆದರೆ ನನ್ನ ಹತ್ರ ನಿನ್ನ ಯಾವ ಸ್ಟೋರಿ ಕೂಡ ವರ್ಕೌಟ್ ಆಗೋದಿಲ್ಲ ಅಂತ ಹೇಳ್ತಿದ್ದಾರೆ. ನೋಡು ಕಾವೇರಿ, ನೀನು ಎಂಥವಳು ಏನು ಎಲ್ಲ ಕೂಡ ಗೊತ್ತಿದೆ. ನೀನು ಇದೇ ರೀತಿ ಎಲ್ಲರ ಮುಂದೆ ತುಂಬ ಮುಗ್ಧ ರೀತಿ ಇನ್ನೋಸೆಂಟ್ ರೀತಿ ಒಳ್ಳೆಯವಳಾಗಿ ಪೋಸ್ ಕೊಟ್ಬಿಡೋದು, ಎಲ್ಲ ಕೆಲಸ ಮಾಡ್ಕೊಳ್ಳೋದು, ಆಮೇಲೆ ನಿನಗೇನು ಬೇಕೋ ಅದನ್ನು ಸಾಧಿಸ್ಕೊಳ್ಳೋದೇ ಅಲ್ವಾ ನಿನ್ನ ಗುಣ. ನಿಮ್ಮ ಅತ್ತೆನೂ ಹಾಗೆ ಅಲ್ವಾ ಮಾಡಿದ್ದು, ನೀನು ಒಳ್ಳೆ ರೀತಿ ಬಂದು ಎಲ್ಲನೂ ಮಾಡಿ ಮನೆಯಿಂದ ಕಳಿಸಿ ಆಮೇಲೆ ಅವ್ರು ಸಹಾಯ ಮಾಡಿ ಆಮೇಲೆ ನಿಂದೇನು ಅದನ್ನು ಸಾಧಿಸ್ಕೊಂಡ್ಬಿಟ್ಟೆ ಅಲ್ವಾ, ಅದೇ ತಾನೇ ಮಾಡೋದು. ನಿನ್ನ ಗುಣ ನನಗೇನು ಅಂತ ಗೊತ್ತಿಲ್ವಾ, ಸುಮ್ಮನೆ ವಿನಾಕಾರಣ ಮಾತನಾಡೋ ಬದಲು ಹೋಗ್ಬಿಟ್ಟು ಕುಂಕುಮ ಎಲ್ಲಿದೆ ಅಂತ ತೊಗೊಂಡು ಬಾ, ಇಲ್ಲ ಅಂದರೆ ನಾನು ಏನು ಅಂತ ಗೊತ್ತಿದೆ ಅಲ್ವಾ ಅಂತ ಹೇಳ್ತಿದ್ರೆ, ಏನಕ್ಕ ಮಾತಾಡ್ತಿದ್ಯಾ ನೀನು ಅಂತ ರೇಗ್ಬಿಡ್ತಾರೆ ಕಾವೇರಿಯವರು. ಏನು ಹೇಳಿದೆ ನೀನು ಅಂದಾಗ, ಇನ್ನೇನಕ್ಕ ನೀನು ಈ ರೀತಿ ನನ್ನ ಮೇಲೆ ಆಪಾದನೆ ಹಾಕ್ತಿದ್ರೆ ಇಲ್ಲದೆ ಇರೋದನ್ನು ನನಗೂ ಕೋಪ ಬರಲ್ವಾ, ಅದಕ್ಕೋಸ್ಕರ ಆ ರೀತಿ ಹೇಳಿದೆ ಅಷ್ಟೇ ಅಂದಾಗ, ನಾನೇನು ಆಪಾದನೆ ಹಾಕ್ತಿಲ್ಲ ಕಾವೇರಿ, ನೀನು ಏನು ಅಂತ ನನಗೆ ತುಂಬ ಚೆನ್ನಾಗೇ ಗೊತ್ತಿದ್ದೆ ಮಾತಾಡ್ತಿರೋದು. ನೀನೇನಾದರೂ ಈಗ ತಂದು ಕೊಡಲಿಲ್ಲ ಅಂದರೆ ನನಗೆಲ್ಲರ ಮುಂದೆ ಹೋಗಿ ಸತ್ಯನ ಹೇಳಬೇಕಾಗತ್ತೆ, ನೀನೇ ಕುಂಕುಮ ಕದ್ದಿರೋದು ಅಂತ. ನಾನು ಯಾಕೆಲ್ಲ ಕರ್ಕೊಂಡು ಬಂದೆ ಹೇಳು, ನಿನ್ನ ಮರ್ಯಾದಿನ ಎಲ್ಲರ ಮುಂದೆ ತೆಗಿಬಾರ್ದು ಅಂತ. ನೀನೇ ಈಗ ತೊಗೊಂಡು ಬರಲಿಲ್ಲ ಅಂದರೆ ನನಗೇನೂ ಕೂಡ ಮಾಡೋಕ್ಕಾಗೋದಿಲ್ಲ, ಎಲ್ಲರ ಮುಂದೆ ನಿನ್ನ ಮರ್ಯಾದಿನ ತೆಗಿಬೇಕಾಗತ್ತೆ. ನನ್ನ ಜೋರ್ ವಾಯ್ಸು ಹೇಗೆ ಅಂತ ಗೊತ್ತಿದೆ ಅಲ್ವಾ, ಸುಮ್ಮನೆ ಅದನ್ನೆಲ್ಲ ಬಿಟ್ಬಿಟ್ಟು ಹೋಗಿ ತಂದ್ಕೊಟ್ಬಿಟ್ರೆ ತುಂಬ ಒಳ್ಳೆ ಕೆಲಸ ಮಾಡಿದಾಗ ಆಗತ್ತೆ ಅಂತ ಹೇಳ್ತಾರೆ. ನಂತರ ಕಾವೇರಿಯವರು ಕೂಡ ಇನ್ನೇನಪ್ಪ ಮಾಡೋದು, ಅಕ್ಕನಿಂದ ತಪ್ಪಿಸ್ಕೊಂಡ್ರೆ ಸಾಕು ಅಂತ ಅಂದ್ಕೊಂಡಿದ್ದೆ ಅಲ್ಲಿಂದ ಹೋಗ್ತಾರೆ. ಹೋದವರೇ ಎಲ್ಲಿಂದ ಬಂದ್ಲಪ್ಪ ಈ ಅಕ್ಕ, ಯಪ್ಪ ಇವಳಿಗೆ ಗೊತ್ತಾಗುತ್ತೆ ನಾನು ಮಾಡಿದ್ದೆಲ್ಲ, ಒಂದರೆ ಸತಿಗೆ ಕಂಡು ಹಿಡಿದ್ಬಿಡ್ತಾರಲ್ಲ ಹೇಳ್ದೆ ಇದ್ರು ಕೂಡ. ಹಬ್ಬ ಭಾನುಮತಿ ಯಾಕಾದರೂ ಕಾಲ್ ಮಾಡಿದ್ರು, ಇನ್ನೇನು ಸಿಕ್ಕಾಕೊಂಡ್ಬಿಡ್ತಿದ್ದೆ ನಾನು, ಹೇಗೋ ಎಸ್ಕೇಪ್ ಆಗೋಣ ಅಂತ ಟ್ರೈ ಮಾಡ್ಕೊಂಡಿದ್ದೆ, ಭಾನು ಕಾಲ್ ಮಾಡಿ ಎಲ್ಲ ಕೂಡ ಎಡ್ವರ್ಟ್ ಮಾಡಿಬಿಟ್ಲು. ಈ ಅಕ್ಕಂಗೆ ಹೇಗೆ ಗೊತ್ತಾಯಿತು ನಾನು ಇದನ್ನೆಲ್ಲ ಮಾಡಿರೋದು, ನಾನು ಏನೂ ಹೇಳ್ದೆ ಇದ್ರು ಕೂಡ ಈ ಅಕ್ಕಂಗೆ ಎಲ್ಲ ವಿಷಯ ಕೂಡ ಗೊತ್ತಾಗ್ಬಿಡುತ್ತಲ್ಲ, ಅದು ಹೇಗೆ ತಿಳ್ಕೊತಾಳೆ ಅಂತಲೇ ಗೊತ್ತಿಲ್ಲ. ಮೊದಲು ಈ ಕುಂಕುಮದಿಂದ ಇನ್ನು ಅವಳು ಹುಷಾರಾಗ್ಬಿಡಲ್ಲ, ಈ ಕುಂಕುಮ ತೆಗೆದು ಕೊಟ್ಟು ಬಿಟ್ರೆ ಸಾಕು, ಇಲ್ಲ ಅಂದರೆ ಖಂಡಿತ ನನ್ನ ಅಕ್ಕ ನನ್ನನ್ನು ಬಿಡೋದಿಲ್ಲ, ಉರ್ದು ಮುಟ್ಬಿಡ್ತಾಳೆ ಅಂತ ಅಂದ್ಕೊಂಡಿದ್ದೆ. ಕುಂಕುಮ ತೊಗೋತಾರೆ. ಕುಂಕುಮ ತೊಗೊಂಡು ಬರ್ತಿದ್ದಾಗೆ ಈ ಕಡೆ ಆಲ್ರೆಡಿ ಕುಸುಮ ಅವರು ವೈಷ್ಣವನ ನಿಲ್ಲಿಸ್ಕೊಂಡು ತರಾಟೆಗೆ ತೊಗೊಂಡಿದ್ದಾರೆ. ಆ ಕಡೆ ಕೀರ್ತಿ ಭಾವೆ ಮುಂದೆ ನಿಂತಿದ್ದೆ, ಇಲ್ಲ ಸತ್ತು ಹೋಗ್ಬಿಡೋಣ, ಯಾಕೆ ಬದುಕಬೇಕು, ಕಾವೇರಿ ಆಂಟಿನನ್ನು ಹೇಗೆ ಮೋಸ ಮಾಡಿಬಿಟ್ರಿ, ಕೀರ್ತಿ ರಘುವೀರ್ನೆ ಎಂದು ಕೂಡ ಯಾರ ಮೇಲೆ ಮುಂದೆನೂ ಬಗ್ದವಳಲ್ಲ ಅಂಥವಳು ನೀವು ಬಲಿಪಶು ಮಾಡಿಬಿಟ್ರಲ್ಲ. ನಾನು ಕೂಡ ನನ್ನ ವೈಷ್ಣವ್ಗೋಸ್ಕರ ನಿಮ್ಮಂಥವ್ರನ್ನ ನಂಬಿ ಮೋಸ ಹೋಗ್ಬಿಟ್ನಲ್ಲ. ಇವತ್ತು ನನ್ನ ವೈಷ್ಣವ್ ನನ್ನನ್ನು ಮುಖ ಕೂಡ ನೋಡೋಕೆ ಇಷ್ಟಪಡ್ತಿಲ್ಲ, ಎಲ್ಲರೂ ಕೂಡ ನನ್ನ ಬಗ್ಗೆ ಎಷ್ಟು ಕೀಳಾಗಿ ಅನ್ಕೋತಿದ್ದಾರೆ, ಯಾವ ರೀತಿ ಮಾತಾಡ್ತಿದ್ದಾರೆ, ಇದಕ್ಕೆಲ್ಲ ಕಾರಣ ಆಂಟಿ ನೀವೇನೆ, ನಿಮ್ಮಿಂದಾನೇ ಇಷ್ಟೆಲ್ಲ ಆಗಿದ್ದು. ಈ ಕೀರ್ತಿ ರಘುವೀರ್ಗೆ ಹೇಗೆ ಮರ್ಯಾದೆ ಕೊಡ್ತಿದ್ರು, ಆದರೆ ಇವತ್ತು ಕೊಲೆಗಾರ್ತಿ ಹಾಗೆ ಹೀಗೆ
ಜೊತೆಗೆ ಬಂದರೆ ಇರಿಟೇಟ್ ಆಗುತ್ತೆ ಅನ್ನೋ ರೀತಿಯೆಲ್ಲ ಮಾತಾಡ್ತಿದ್ದಾರೆ. ಇಂಥ ಬದುಕು ನನ್ನ ಸ್ಥಿತಿ ಆಗೋಯ್ತಲ್ಲ, ಇಂಥ ಬದುಕು ನನಗೆ ಸಿಕ್ಕಿದೆ ನಿಮ್ಮಿಂದ ಅಂತ ಹೇಳಿ ಕುಸ್ತೋಗ್ತಿದ್ದಾಳೆ ಕೀರ್ತಿ. ಜೊತೆಗೆ ವೈಷ್ಣವ್, ಇನ್ನು ಮುಂದೆ ನನ್ನ ಜೀವನಕ್ಕೆ ಪ್ರವೇಶ ಮಾಡಬೇಡ, ನಿನಗೂ ನನಗೂ ಯಾವುದೇ ಸಂಬಂಧ ಇಲ್ಲ, ನಿನಗೆ ನನ್ನ ಬದುಕಲ್ಲಿ ಕಿಂಚಿತ್ತೂ ಜಾಗ ಇಲ್ಲ ಅಂತ ಹೇಳಿದ ಮಾತುಗಳನ್ನ ನೆನಪು ಮಾಡ್ಕೊಂಡಿದ್ದೆ ಜೋರು ಹಾಕಿ ಚೀರ್ ಬಿಡ್ತಾಳೆ ಕೀರ್ತಿ. ಇಲ್ಲ, ಇಂಥ ಬದುಕನ್ನು ಕಟ್ಕೊಂಡು ಏನು ಮಾಡಬೇಕು, ನನಗಂತೂ ಇಂಥ ಬದುಕೇ ಬೇಡ ಅಂತ ಹೇಳಿ ನಿರ್ಧಾರ ತಗೋತಿದ್ದಾಳೆ. ಇಲ್ಲ, ನಾನು ತಪ್ಪು ಮಾಡದೇ ಇರೋ ತಪ್ಪಿಗೆ ಕೊಲೆಗಾರ್ತಿ ಅಂದರು, ಕಪಾಳಿಗೆ ಬಾರಿಸಿದ್ರು, ಎಷ್ಟೆಲ್ಲ ಅವಮಾನ, ನನ್ನ ಬದುಕು ಜೀವ ಅಂತ ಅಂದ್ಕೊಂಡಿದ್ದು ವೈಷ್ಣವೇ ನನ್ನಿಂದ ದೂರ ಆಗ್ಬಿಟ್ಟ. ಇಂಥ ಬದುಕು ತನಗೆ ಯಾಕಾದರೂ ಬೇಕು ಅಂತ ನಿರ್ಧಾರ ಮಾಡಿ ಇದಕ್ಕೆಲ್ಲ ಇರೋದು ಒಂದೇ ದಾರಿ, ಸತ್ತು ಹೋಗ್ಬಿಡೋಣ ಅಂತ ಅಂದ್ಕೊಂಡಿದ್ದೆ. ತನ್ನ ಹತ್ರ ಇರೋ ಗನ್ನನ್ನು ಗನ್ನನ್ನು ತೆಗೆದಿದ್ದೆ, ಈ ಕಡೆ ಸಾಯೋಣ ಅಂತ ಅಂದ್ಕೊಂಡ್ರೆ ಅವಳ ಮನಸ್ಸು ಬರುತ್ತೆ ಕೀರ್ತಿ ಅಂತ. ನೀನು ಅಂದಾಗ ನೀನು ಅಂದ್ರೆ ನಿನ್ನ ಮನಸ್ಸು, ನಾನು ಏನು ತಪ್ಪು ಮಾಡಿದ್ದೀನಿ ಅಂತ ಸಾಯೋಕ್ಕೆ ಹೋಗ್ತಿದ್ಯಾ? ಏನು ತಪ್ಪು ಮಾಡಿದ್ಯಾ ನೀನು? ನಿನ್ನನ್ನು ಇನ್ನೋಸೆನ್ಸ್ನ ಯೂಸ್ ಮಾಡಿಕೊಂಡು ನಿನ್ನ ಬದುಕಲ್ಲಿ ಆಟ ಆಡಿರೋದು ಆ ಕಾವೇರಿ. ನಿಜವಾಗಿ ಹೇಳಬೇಕು ಅಂದರೆ ನಿನಗೆ ಎಷ್ಟು ಅನ್ಯಾಯ ಆಗಿದೆಯೋ ಅಷ್ಟೇ ಅನ್ಯಾಯ ಲಕ್ಷ್ಮಿಗೂ ಕೂಡ ಆಗಿದೆ ಅಲ್ವಾ? ಜೊತೆಗೆ ನೀನು ಈ ರೀತಿಯೆಲ್ಲ ಅನುಭವಿಸೋದ್ರಲ್ಲಿ ಒಂದು ನ್ಯಾಯ ಇದೆ. ಬಿಕಾಸ್ ನೀನು ವೈಷ್ಣವನ ಪ್ರೀತಿ ಮಾಡಿದ್ದೆ, ಆದರೆ ಲಕ್ಷ್ಮಿ ಏನು ತಪ್ಪು ಮಾಡಿದ್ಲು ಅಂತ ಆ ಕಾವೇರಿ ಲಕ್ಷ್ಮಿ ಬದುಕಲ್ಲಿ ಆಟ ಆಡಿದ್ದು. ಆ ಹುಡುಗಿ ಏನು ತಪ್ಪು ಮಾಡಿತ್ತು? ನಿಮ್ಮ ಮೂವರ ಜಗಳದಲ್ಲಿ ಪಾಪ ಆ ಹುಡುಗಿ ಬದುಕು ಬಲಿಪಶು ಆಗೋಯ್ತಲ್ಲ. ಜೊತೆಗೆ ನೀನೇನಾದ್ರು ಸತ್ತು ಹೋಗ್ಬಿಟ್ರೆ ನೀನು ಮಾಡದಿರೋ ತಪ್ಪಿಗೆ ನೀನೇ ತಪ್ಪು ಮಾಡಿದ್ದೀನಿ ಅಂತ ಅಂದ್ಕೊಳ್ಳೋದಿಲ್ವಾ? ನೀನು ಮಾಡದಿರೋ ತಪ್ಪನ್ನು ಒಪ್ಕೊಂಡು ಸತ್ತು ಹೋಗ್ಬಿಟ್ರೆ ಎಲ್ಲರೂ ಕೂಡ ನೀನೇ ಆಪಾದನೆ ಮಾಡಿರೋದು, ನಿನ್ನ ಮೇಲೆ ನೀನೇ ಮಾಡಿರೋದು, ನೀನೇ ಒಬ್ಳು ಅಪರಾಧಿ ಅಂತ ಎಲ್ಲರೂ ಕೂಡ ಅಂದ್ಕೊಂಡ್ಬಿಡ್ತಾರೆ. ಇದೆಲ್ಲ ಬೇಕಾ ಅಂತ ಹೇಳ್ತಿದ್ದಾರೆ. ಇಲ್ಲ, ನಾನು ಸಾಯೋದಿಲ್ಲ, ಯಾವುದೇ ಕಾರಣಕ್ಕೂ ನಾನು ಮಾಡದಿರೋ ತಪ್ಪನ್ನು ಒಪ್ಕೊಳ್ಳೋದಿಲ್ಲ. ಇಲ್ಲ, ನಿಜವಾಗ್ಲೂ ಹೇಳಬೇಕು ಅಂದರೆ ಲಕ್ಷ್ಮಿಗೆ ನಿಜವಾಗ್ಲೂ ನನಗಿಂತ ಜಾಸ್ತಿ ಅನ್ಯಾಯ ಆಗಿದೆ. ಇದಕ್ಕೆಲ್ಲ ಸರಿ ಹೋಗಬೇಕು ಅಂದರೆ ಮೊದಲು ಲಕ್ಷ್ಮಿಗೆ ನ್ಯಾಯ ಸಿಗಬೇಕು, ಅದ್ರ ಜೊತೆ ನನಗೂ ಕೂಡ ನ್ಯಾಯ ಸಿಗಬೇಕು ಅಂತ ಯೋಚಿಸಿದ್ದಾಳೆ ಕೀರ್ತಿ. ಹತ್ತು ಕಡೆ ವೈಷ್ಣವ್ನ ತರಾಟೆಗೆ ತೊಗೊಂಡಿದ್ದಾರೆ ಕುಸುಮ ಅವರು. ಏನು ವೈಷ್ಣವ್, ಏನು ಗೊತ್ತಾಗೋದಿಲ್ವಾ? ಮದುವೆ ಆಗಿ ಇದ್ರೆ ಸಾಕು, ಹೆಂಡತಿ ನೋಡ್ಕೋಬೇಕು ಅನ್ನೋ ಜವಾಬ್ದಾರಿ ಕೂಡ ಇರಬೇಕಲ್ವಾ ಅಂತ ನಾನು ತುಂಬಾ ಜವಾಬ್ದಾರಿನೇ ಇದ್ದೀನಿ ಅತ್ತೆ ದೊಡ್ಡಮ್ಮ. ಆದರೆ ನಾನು ಹೈದ್ರಾಬಾದ್ಗೆ ಹೋಗಿದ್ದ ಟೈಮಲ್ಲಿ ಇಷ್ಟೆಲ್ಲ ನಡೆದೋಗ್ಬಿಡ್ತು ಅಂತ ಹೇಳ್ತಿದ್ದಾರೆ. ಅದರ ನಡುವೆ ಈ ಕಡೆ ಕಾವೇರಿಯವ್ರು ಬಂದಿದ್ದೆ, ತಗೋ ಪುಟ್ಟ ಕುಂಕುಮನ ಅಂತಿದ್ದಾಗೆ, ಅಮ್ಮ ಕುಂಕುಮ ಸಿಗ್ತಾ ಎಲ್ಲಿತ್ತು ಅಂದಾಗ ಅಲ್ಲೇ ಕಾರಲ್ಲಿತ್ತು ಅಂದಾಗ ನಾನು ಎಲ್ಲ ಕಡೆ ಹುಡ್ಕೋದ್ನೆಲ್ಲ ದುರ್ಬೀನ್ ಹಾಕೊಂಡಾಗೆ ಅಂತ ಗಂಗಕ್ಕ ಹೇಳ್ತಿದ್ದಾರೆ. ಸರಿಯಾಗಿ ಹುಡ್ಕಿದ್ರೆ ಎಲ್ಲ ಕೂಡ ಸಿಗುತ್ತೆ. ಸೀಟ್ ಕೆಳಗಡೆ ಬಿದ್ದಿತ್ತು, ತೊಗೊಂಡು ಬಂದೆ ಅಷ್ಟೇ ಅಂದಾಗ ಈ ಕಡೆ ಅಜ್ಜಿ ಕೂಡ ನೀನು ಇಲ್ಲಿಂದ ಬರ್ತಿದ್ಯಾ ಅಂದಾಗ, ಏನಮ್ಮ ಹಾಸ್ಪಿಟಲ್ಗೆ ಆ ಕಡೆಯಿಂದಾನೇ ಬರಬೇಕಾ, ಇನ್ಯಾವ ಕಡೆಯಿಂದ ಕೂಡ ದಾರಿ ಇಲ್ವಾ ಬರೋದಕ್ಕೆ ಅಂತ ಕಾವೇರಿಯವ್ರು ಕೂಡ ಪ್ರಶ್ನೆ ಮಾಡ್ತಿದ್ದಾರೆ. ಜೊತೆಗೆ ಈ ಕಡೆ ಕುಸುಮರು ಕಾವೇರಿಯವ್ರನ್ನೇ ನೋಡ್ತಿದ್ದಾರೆ. ನಂತರ ಹೋಗು ಪುಟ್ಟ, ಲಕ್ಷ್ಮಿಗೆ ಹೋಗಿ ಕುಂಕುಮ ಇಡು, ಪಾಪ ಹುಡುಗಿನ ಇಂಥ ಪರಿಸ್ಥಿತಿಲಿ ನೋಡೋಕ್ಕಾಗ್ತಿಲ್ಲ ಅಂತ ಹೇಳ್ತಿದ್ದಾರೆ. ಅಮ್ಮ, ನಾನು ಲಕ್ಷ್ಮಿಯವ್ರನ್ನ ನೋಡ್ಕೋತೀನಿ, ನಿನಗೂ ತುಂಬ ಟಯರ್ಡ್ ಆಗಿರುತ್ತೆ, ಮನೆಗೆ ಹೋಗು ಅಂತಾಗ ಹೇಗಪ್ಪ ಲಕ್ಷ್ಮಿನ ಈ ರೀತಿ ಬಿಟ್ಟು ಹೋಗಲಿ, ಲಕ್ಷ್ಮಿನ ಈ ರೀತಿ ನೋಡೋಕೆ ನನ್ನಿಂದ ಸಾಧ್ಯ ಆಗ್ತಿಲ್ಲ, ಮೊದಲು ಅವಳು ಗೆಲ್ವಾಗಬೇಕು ಅಂತ ಹೇಳಿ ಕಳಿಸ್ತಾರೆ. ನಂತರ ಈ ಕಡೆ ಕಾವೇರಿಯವರು ಯೋಚನೆ ಮಾಡ್ತಿದ್ದಾರೆ, ಕುಂಕುಮ ಇಡೋದ್ರಿಂದ ಏನೂ ಕೂಡ ಆಗೋದಿಲ್ಲ, ಒಂದು ಪಕ್ಷ ಆ ರೀತಿ ಆದರೂ ನನಗೆ ಹೇಗೆ ಬಚಾವಾಗಬೇಕು, ಆ ಲಕ್ಷ್ಮಿ ಯಾವುದೇ ಸತ್ಯ ಹೇಳಿದಿರೋ ರೀತಿ ನನಗೆ ಹೇಗೆ ತಡಿಬೇಕು ಅನ್ನೋದನ್ನ ಪ್ಲಾನ್ ಮಾಡಬೇಕು. ಈ ಕೀರ್ತಿ ಎಲ್ಲೋದ್ಲು ಏನು ಅಂತ ಗೊತ್ತಾಗ್ತಿಲ್ವಲ್ಲ. ನಾನು ಅನ್ಕೊಂಡಿದ್ದೆ ಒಂದು, ಆಗಿದ್ದೆ ಒಂದು. ಈಗ ಭಾನುಮತಿ ಪ್ಲಾನ್ ಮಾಡಿದ್ರೆ ಖಂಡಿತ ನಾನು ಅನ್ಕೊಂಡಿದ್ದು ಏನೂ ಕೂಡ ವರ್ಕೌಟ್ ಆಗಲ್ಲ, ನನ್ನದೇ ಪ್ಲಾನ್ ಪ್ರಕಾರ ಮೈಂಡ್ಗೆ ಮಾಡಬೇಕಾಗತ್ತ ಅಂತ ಯೋಚನೆ ಮಾಡ್ತಿದ್ರೆ ಈ ಕಡೆ ಕುಸುಮವ್ರು ಬಂದಿದ್ದೆ. ಏನು ಯೋಚನೆ ಮಾಡ್ತಿದ್ಯಾ ನೀನು ಅಂತ ಕೇಳ್ತಿದ್ದಾರೆ. ಯಾಕಕ್ಕ ಸುಮ್ಮನೆ ವಿನಾಕಾರಣ ನನ್ನ ಮೇಲೆ ಡೌಟ್ ಪಡ್ತೀಯಾ? ನಿಜ ಹೇಳಬೇಕು ಅಂದರೆ ಆ ಒಂದು ಕುಂಕುಮ ನೀ ಯಾಕೆ ಎತ್ತಿಟ್ಟೆ ಅಂದರೆ ಇಬ್ಬರನ್ನ ಕೂಡ ದೂರ ಮಾಡಬೇಕು ನನ್ನ ಉದ್ದೇಶ ಅಲ್ಲ. ನನ್ನ ಮಗ ಸೊಸೆ ಚೆನ್ನಾಗಿರಬೇಕು ಅನ್ನೋ ಉದ್ದೇಶ ಇದೆ. ಆದರೆ ಇಷ್ಟೊಂದು ಮೂಢನಂಬಿಕೆ ಬಲಿ ಆಗ್ತದಾನೆ ಅನ್ನೋ ಒಂದೇ ಕಾರಣಕ್ಕೆ ಆ ಕುಂಕುಮ ನನ್ನ ಮಗ ಮೂಢನಂಬಿಕೆಗೆ ಬಲಿ ಆಗಬಾರ್ದು ಅನ್ನೋ ಕಾರಣಕ್ಕೆ ಎತ್ತಿಟ್ಟೆ ಅಂತ ಹೇಳ್ತಿದ್ದಾರೆ. ನೋಡು ಕಾವೇರಿ, ನಾನಿರೋ ತನಕ ಲಕ್ಷ್ಮಿಗೆ ಯಾವುದೇ ರೀತಿ ತೊಂದರೆ ಆಗೋಕ್ಕೆ ಬಿಡೋದಿಲ್ಲ. ಏನಾದರೂ ತೊಂದರೆ ಕೊಟ್ಟರೆ ನಾನು ಏನು ಮಾಡ್ತೀನಿ ಅಂತ ಗೊತ್ತದೆ ಅಲ್ವಾ ಅಂತ ಹೇಳಿ ಎಚ್ಚರಿಕೆ ಕೊಟ್ಟಿದ್ದೆ. ಲಕ್ಷ್ಮಿಗೆ ಕುಂಕುಮ ಇಟ್ಟನ ಎಚ್ಚರ ಆದ್ಲ ನೋಡ್ತೀನಿ ಅಂತ ಹೇಳಿ ಕುಸುಮವರು ಹೋಗ್ತಾರೆ. ಯಕ್ಕ ಎಲ್ಲಿಂದ ಹೊಕ್ಕರ್ಸ್ಕೊಂಡು ಬಂದ್ಲಪ್ಪ, ಎಲ್ಲ ಕೂಡ ಗ್ರಹಚಾರ ಒಟ್ಟಿಗೆ ಬಂದು ಅಪ್ಪಳಿಸ್ತಿದೆ. ಏನು ಮಾಡಲಿ, ಏನಾದರೂ ಪ್ಲ್ಯಾನ್ ಮಾಡಲೇಬೇಕು. ಈಗ ಆಲ್ರೆಡಿ ವೈಷ್ಣವ ಕೀರ್ತಿ ಹೇಳಿದ ಮಾತನ್ನು ನಂಬದೇ ಇರೋ ಹಾಗೆ ಮಾಡಿದ್ದೀನಿ. ಈಗ ಲಕ್ಷ್ಮಿ ಕೂಡ ಹೇಳ್ದೇ ಇರೋ ಹಾಗೆ ಏನಾದರೂ ಪ್ಲ್ಯಾನ್ ಮಾಡಲೇಬೇಕು ಅನ್ಕೋತಿದ್ದಾರೆ. ಆ ಕಡೆ ಕೀರ್ತಿ ಮಾತ್ರ ಇದು ಎಲ್ಲದಕ್ಕೂ ಕೂಡ ಉತ್ತರ ಸಿಗಬೇಕು ಅಂದರೆ, ನ್ಯಾಯ ಸಿಗಬೇಕು ಅಂದರೆ ಕಾವೇರಿ ಆಂಟಿನೇ ಮುಗಿಸ್ಬಿಡ್ಬೇಕು ಅಂತ ಕಾವೇರಿ ಆಂಟಿನೇ ಮುಗಿಸೋಕೆ ಸ್ಕೆಚ್ ಹಾಕ್ತಿದ್ದಾಳೆ. ಹಾಗಿದ್ರೆ ಗನ್ ಹಿಡಿದು ಬಂದು ನಿಂತೇ ಬಿಟ್ಲ ಕಾವೇರಿ ಮುಂದೆ. ಏನಾಗುತ್ತೆ ತಿಳ್ಕೋಬೇಕು ಅಂದರೆ ಮುಂದಿನ ವೀಡಿಯೋಗೋಸ್ಕರ ವೀಚ್ ಮಾಡೋದನ್ನು ಮರಿಬೇಡಿ.